ನಮಸ್ಕಾರ. ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅಥವಾ ನೀವು ಏನಾದ್ರು ಓನಾಗಿ ಡ್ರೈವಿಂಗ್ ಕಲಿತೀರಾ ಅಂದರೂ ಬೇಸಿಕ್ ಇನ್ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೆ ಹೇಳ್ತಿದ್ದೀನಿ. ಗಾಡಿ ಮೂವ್ಮೆಂಟ್ ಮಾಡಲ್ಲ, ಬಟ್ ನಿಂತಿರೋ ಗಾಡೀಲಿ ಬೇಸಿಕ್ಕಾಗಿ ಏನೇನು ನೋಡಬೇಕು, ಏನೇನು ತಿಳ್ಕೊಂಡಿರಬೇಕು ಫಸ್ಟು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಸ್ಟೇರಿಂಗು. ಇಲ್ಲಿ ನಿಮಗೆ ಹಾರನ್ ಇದೆ, ಇದಿಷ್ಟು ಸೆಟ್ ಹಾರನ್ನು. ಸೊ ಇನ್ನೂ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ಗಳಿರ್ತವೆ ಇಲ್ಲಿ, ಏನೇನು ಪ್ರೆಸ್ ಮಾಡಿದ್ರೆ ಏನೇನು ಆಗುತ್ತೆ, ಯಾವುದು ಆಪ್ಷನ್ಸ್ಗಳು ಏನೇನಕ್ಕೆ ಅನ್ನೋದು ಅದೆಲ್ಲ ನೆಕ್ಸ್ಟ್ ನೋಡೋಣ. ಇವಾಗ ಜಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಉಳಿದಿರೋದೆಲ್ಲ ಯಾರಾದರೂ ತೋರಿಸ್ಕೊಡ್ತಾರೆ, ಇದನ್ನು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದನ್ನು ನಾನು ಫಸ್ಟ್ ಹೇಳ್ತೀನಿ. ನೋಡಿ, ನಿಮ್ಮ ಕಾಲಲ್ಲಿ ಫಸ್ಟು ಬಲದೆ ಕಾಲಲ್ಲಿ ನಿಮಗೆ ಎಕ್ಸ್ಲೇಟ್ರ್ ಇರುತ್ತೆ. ನೋಡಿ, ಇದು ಎಕ್ಸ್ಲೇಟ್ರ್, ಇದನ್ನು ಎಕ್ಸ್ಲೇಟ್ರ್ ಅಂತ ಕರಿತೀವಿ. ಅದ್ರ ಪಕ್ಕದಲ್ಲಿರುವಂಥದ್ದು ಬ್ರೇಕು. ಸೊ ಹಿಂಬಡಿನ ಈ ಥರ ಇಟ್ಕೊಂಡಾಗ ಸ್ಲಿಪ್ಪರ್ನೆಲ್ಲ ತೆಗೆದುಬಿಟ್ಟು ನೀವು ಗಾಡಿ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಟೈಮ್ ನೀವು ಓಡಿಸ್ತಿದ್ದೀರಾ ಅಂದರೆ ಸ್ಲಿಪ್ಪರ್ ಇರಬಾರ್ದು. ನೋಡಿ, ಹಿಂಬಡಿ ಈ ಥರ ಇಟ್ಕೊಂಡ್ರೆ ಈ ಕಡೆ ಎಕ್ಸ್ಲೇಟ್ರ್ ಒತ್ತಕ್ಕೂ ಯೂಸ್ ಆಗಬೇಕು ಆ ಕಾಲು, ಈ ಕಡೆ ಬ್ರೇಕ್ ಯೂಸ್ ಮಾಡೋಕ್ಕೂ ಆಗಬೇಕು. ಸೊ ಎರಡಕ್ಕೂ ಈ ಥರ ವರ್ಕ್ ಆಗೋ ಥರನೇ ನೀವು ಕಾಲನ್ನು ಇಟ್ಕೊಂಡಿರ್ಬೇಕು. ಎಡದೆ ಕಾಲು ಬಂದು ಕ್ಲಚ್ಗೆ. ಸೊ ಇಲ್ಲಿ ನೋಡಿ, ಇದು ಕ್ಲಚ್ಚು. ಇದನ್ನು ನೀವು ಫುಲ್ ಒಳಗೆ ನೆಲ ಮುಟ್ಟಬೇಕು, ಕೆಳಗಡೆ ಇರುವಂಥ ನೆಲ ಅಲ್ಲಿವರೆಗೂ ಒತ್ತಬೇಕು. ಸೊ ಇಷ್ಟು ವರ್ಕ್ ಆಗೋಕ್ಕೆ ನಿಮ್ಮ ಸೀಟ್ ಯಾವ ಥರ ಇದೆ ಅದನ್ನು ನೀವು ಸೀಟನ್ನು ಕರೆಕ್ಟಾಗಿ ಹಿಂದಕ್ಕೆ ಮುಂದಕ್ಕೆ ಅಂತ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಫಸ್ಟು ಗಾಡೀಲಿ ಕೂತಾಗ ಸೀಟ್ ಯಾವ ಥರ ಸೆಟ್ ಮಾಡ್ಕೊಬೇಕು, ನಮಗೆ ಕ್ಲಚ್ಚು ಬ್ರೇಕು ಒತ್ತಕ್ಕೆ ಆಗೋಷ್ಟು ದೂರದಲ್ಲಿ ಇದೆಯಾ ಸೀಟು ಅನ್ನೋದನ್ನು ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು, ಈ ಕಡೆ ಸೈಡ್ ಮಿರರು ಮತ್ತು ಆಚೆ ಸೈಡ್ ಮಿರರು ಮತ್ತು ಈ ಮಿರರ್, ಇದು ನೋಡಿ ಹಿಂದ್ಗಡೆ ಕ್ಲಿಯರಾಗಿ ಕಾಣಿಸ್ತಿದೆ ನಿಮ್ಗೆ, ಕಂಪ್ಲೀಟಾಗಿ ಹಿಂದ್ಗಡೆ ಕ್ಲೀನಾಗಿ ಕಾಣಿಸ್ತಿದೆ. ಸೊ ಇದೆಲ್ಲದು ಕರೆಕ್ಟಾಗಿ ಸೆಟ್ ಆಗಿದೆಯಾ ಅನ್ನೋದನ್ನು, ನಿಮ್ಮ ಹೈಟಿಗೆ ಸರಿಯಾಗಿ ಮ್ಯಾಚ್ ಆಗ್ತಿದೆಯಾ ಅನ್ನೋದನ್ನು ನೋಡಿಕೊಂಡು ಸೆಟ್ ಮಾಡ್ಕೊಬೇಕು. ಅದಾದಮೇಲೆ ಎಕ್ಸ್ಲೇಟ್ರು, ಬ್ರೇಕು, ಈ ಕಡೆ ಕ್ಲಚ್, A-B-C. ಓಕೆನಾ, A-B-C ಇವು ಮೂರನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಆ್ಯಂಡ್ ಇನ್ನೊಂದು, ಇಲ್ಲಿ ಗೇರ್ ಇದೆ ನೋಡಿ. ಈ ಗೇರ್ ಶಿಫ್ಟ್ ಮಾಡೋದಕ್ಕೂ ಕೂಡ ನೀವು ಪ್ರತಿ ಸಲ ಕ್ಲಚ್ ಒತ್ಕೊಂಡೆ ಈ ಗೇರನ್ನ ಚೇಂಜ್ ಮಾಡಬೇಕು. ನೋಡಿ, ನಾ ಫುಲ್ ಕ್ಲಚ್ ಒತ್ಕೊಂಡೆ ಗೇರ್ ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಈಸಿಯಾಗಿ ಬಂತು. ಇದನ್ನು ಈ ಕಡೆ ಎಳೆದು ಮುಂದಕ್ಕೆ ಹಾಕಿದ್ರೆ ಫಸ್ಟ್ ಗೇರಿಗೆ ಬಿತ್ತು, ಹಾಗೆ ಎಳೆದು ಹಿಂದಕ್ಕೆ ಹಾಕಿದ್ರೆ ಸೆಕೆಂಡ್ ಗೇರ್. ವಾಪಸ್ ಸುಮ್ಮನೆ ಜಸ್ಟ್ ಹೀಗೆ ಮಾಡಿದ್ರೆ ನ್ಯೂಟ್ಲ್ ಆಯಿತು. ಇಲ್ಲೇ ಮುಂದಕ್ಕೆ ಮಾಡಿದ್ರೆ ಥರ್ಡ್ ಗೇರ್. ವಾಪಸ್ ಹಿಂದಕ್ಕೆ ಫುಲ್ ಎಳೆದ್ರೆ ಫೋರ್ತ್. ಸೊ ಮತ್ತೆ ನ್ಯೂಟ್ಲ್ ಆಯಿತು. ನಮ್ಮ ರೈಟ್ ಸೈಡಿಗೆ ಎಳ್ಕೊಂಡು ಮುಂದಕ್ಕೆ ಹಾಕಿದ್ರೆ ಫಿಫ್ತ್ ಗೇರು. ಆ್ಯಂಡ್ ರಿವರ್ಸ್ಗೆ ಒಂದು ಸತಿ ನ್ಯೂಟ್ಲು ಮಾಡಿ ರೈಟ್ ಸೈಡಿಗೆ ಎಳೆದು ಹಿಂದಕ್ಕೆ ಹಾಕಿದ್ರೆ ಇವಾಗ ರಿವರ್ಸ್ ಗೇರಿಗೆ ಬಿದ್ದಿದೆ. ಸೊ ನ್ಯೂಟ್ಲು ಮಾಡೋದು ಈಸಿ, ಜಸ್ಟ್ ಮುಂದಕ್ಕೆ ದೂಡಿದ್ರೆ ಆಯಿತು, ಆಲ್ಮೋಸ್ಟ್ ನ್ಯೂಟ್ಲ್ ಆಯ್ತು ಇವಾಗ. ಸೊ ಇದೆಲ್ಲ ಮೂಮೆಂಟು ಮಾಡಬೇಕಾದ್ರೆ ಈ ಕಡೆ ಕ್ಲಚ್ಚನ್ನು ಕಂಪ್ಲೀಟಾಗಿ ಪ್ರೆಸ್ ಮಾಡ್ಕೊಂಡಿರಬೇಕು, ಆಯಿತಾ. ಆಮೇಲೆ ರಿಲೀಸ್ ಮಾಡ್ಬೋದು. ಸೊ ಇದಿಷ್ಟು ಗೇರ್ ಚೇಂಜ್ ಮಾಡಬೇಕಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ. ಈಗ ನಾನು ಬೇಸಿಕ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಗಾಡಿನ ನಾವು ಕೆಲವ್ರಿಗೆ ತುಂಬ ಕನ್ಫ್ಯೂಷನ್ ಏನು ಅಂದರೆ, ಗಾಡಿ ನಿಲ್ಲಿಸ್ಬೇಕಾದ್ರೆ ಬ್ರೇಕ್ ಮಾತ್ರ ಒತ್ತಬೇಕಾ ಅಥವಾ ಕ್ಲಚ್ಚು ಒತ್ತಬೇಕಾ ಈ ಥರ ಎಲ್ಲ ಕೇಳ್ತಾರೆ. ಸೊ ಗಾಡಿನ ನಾವು 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಲು. ಒಂದು ಸ್ವಲ್ಪ ಸ್ಪೀಡಲ್ಲಿ ಹೋಗ್ತಿರ್ತೀವಿ, ಸಡನ್ನಾಗಿ ನಿಮಗೆ ಸ್ಲೋ ಮಾಡಬೇಕು ಅನಿಸುತ್ತೆ, ನಿಲ್ಲಿಸ್ಬೇಕು ಅಂತಲ್ಲ, ಜಸ್ಟ್ ಸ್ಲೋ ಮಾಡೋಕ್ಕೆ. ಸೊ ಆವಾಗ ನೀವು ಬರೀ ಬ್ರೇಕ್ ಒತ್ತಬೇಕು, ಯಾವತ್ತೂ ಕ್ಲಚ್ಚನ್ನ ಒತ್ತೋದು ಬೇಡ. ಜಸ್ಟ್ ಬ್ರೇಕ್ ಒತ್ತಿದ್ರೆ ಸಾಕು, ಗಾಡಿ ಸ್ಲೋ ಆಗುತ್ತೆ. ಇಲ್ಲ, ನಾನು ಇವಾಗ ಹೋಗ್ತಾ ಇದ್ದೀನಿ ಸ್ಪೀಡಾಗಿ, ಸಡನ್ನಾಗಿ ಗಾಡಿ ನಿಲ್ಲಿಸ್ಬೇಕು, ನಾನು ಈ ಕ್ಷಣದಲ್ಲಿ ಇಲ್ಲೇ ನಿಲ್ಲಬೇಕು ಗಾಡಿ. ಸೊ ಆವಾಗ ಬ್ರೇಕ್ ಒತ್ತೀರಾ, ಅದ್ರ ಜೊತೆ ಫುಲ್ ಕ್ಲಚ್ಚನ್ನು ಹಿಡ್ಕೊಬೇಕು. ಆವಾಗ ಲಾಸ್ಟಲ್ಲಿ ಬ್ರೇಕ್ ಒತ್ತಿ ಗಾಡಿ ನಿಲ್ಲಿಸಿದಾಗ ಇಂಜಿನ್ ಆನಲ್ಲೇ ಇರುತ್ತೆ. ನೀವು ಜಸ್ಟ್ ಬ್ರೇಕ್ ಮಾತ್ರ ಒತ್ತೀರಾ ಅಂದಾಗ ಗಾಡಿ ನಿಲ್ಲಕ್ಕೇನು ಪ್ರಾಬ್ಲಮ್ ಇಲ್ಲ, ಗಾಡಿ ನಿಲ್ಲುತ್ತೆ. ಆದರೆ ಇಂಜಿನ್ನು ಆಫ್ ಆಗುತ್ತೆ. ಮತ್ತೆ ಕೀ ಹಾಕಿ ಸ್ಟಾರ್ಟ್ ಮಾಡಿ ಮತ್ತೆ ಫಸ್ಟ್ ಗೇರಿಗೆ ಹಾಕಿ ಕ್ಲಚ್ ಹಿಡ್ಕೊಂಡು ಮೂವ್ಮೆಂಟ್ ಮಾಡಬೇಕು. ಇದೆಲ್ಲ ಸುಮ್ಮನೆ ಕೆಲಸ ಜಾಸ್ತಿ. ಸಿಟಿ ಒಳಗಿದ್ದಾಗ ಇದು ರಗಳೆ ಆಗುತ್ತೆ ನಿಮಗೆ. ಸೊ ಅದಕ್ಕೆ ಪ್ರತಿ ಸಲ ನಿಮ್ಗೆ ಗೊತ್ತಾಗುತ್ತೆ, ಇವಾಗ ಗಾಡಿ ನಾನು ನಿಲ್ಲಿಸದೇ ಇದ್ದರೆ ಆಗಲ್ಲ, ಎದುರುಗಡೆ ಟ್ರಾಫಿಕ್ ಇದೆ, ಈಗ ಯಾವುದೋ ಒಂದು ಗಾಡಿ ಮೂವ್ ಆಗ್ತಿರಲ್ಲ, ಸಡನ್ನಾಗಿ ನಿಲ್ಲಿಸಿರ್ತಾರೆ, ನೀವು ಹೋಗ್ತಿರ್ತೀರ, ನಿಲ್ಲಿಸ್ಬೇಕಾಗುತ್ತೆ. ಸೊ ಅವಾಗ ಬ್ರೇಕ್ ಹಾಕೋದ್ರ ಜೊತೆ ಕ್ಲಚ್ಚನ್ನು ಒತ್ಬಿಟ್ಟು ಬ್ರೇಕನ್ನು ಸರಿಯಾಗಿ ಅಪ್ಲೈ ಮಾಡಿದಾಗ ಗಾಡಿ ನಿಲ್ಲುತ್ತೆ. ಕೆಲವು ಸಲ ಜಸ್ಟ್ ನಾನು ಸ್ಲೋ ಮಾಡಬೇಕು, ಬಟ್ ನಿಲ್ಸೋದು ಬೇಡ, ಸ್ವಲ್ಪ ಸ್ಲೋ ಮಾಡಿದ್ರೆ ಸಾಕು. ಆಮೇಲೆ ಮತ್ತೆ ಮೂವ್ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಹಾಕಿ ಸ್ಲೋ ಮಾಡೋದು. ಗಾಡಿ ಒಂದು ಲೆವೆಲಿಗೆ ಸ್ಲೋ ಆಯಿತು, ಕಂಟ್ರೋಲಿಗೆ ಬಂತು, ಒಂದು 20 ಕಿಲೋಮೀಟ್ರ್ ಅಥವಾ 10 ಕಿಲೋಮೀಟರ್ ಸ್ಪೀಡಲ್ಲಿ ನಿಧಾನಕ್ಕೆ ಹೋಗ್ತಿದೆ ಅಂದಾಗ ಬ್ರೇಕಿಂದ ಕಾಲು ತೆಗೆದು ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಲೇಟರ್ ಕೊಟ್ಟರೆ ಗಾಡಿ ಮತ್ತೆ ಮುಂದಕ್ಕೆ ಹೋಗುತ್ತೆ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ಸು.
ಪ್ರತಿ ಸಲ 2 ಥರ ನಾವು ಕ್ಲಚ್ಚನ್ನ ಅಥವಾ ಬ್ರೇಕನ್ನು 2 ಥರ ಯೂಸ್ ಮಾಡ್ತೀವಿ. ಒಂದು ಸ್ಪೀಡಾಗಿ ಹೋಗ್ತಿರೋ ಗಾಡಿನ ಸ್ಲೋ ಮಾಡೋಕ್ಕೆ, ಅವಾಗ ಜಸ್ಟ್ ಬ್ರೇಕ್ ಮಾತ್ರ ಯೂಸ್ ಮಾಡ್ತೀವಿ. ಇನ್ನೊಂದು ಗಾಡಿ ನಿಲ್ಸೋಕ್ಕೆ ಬ್ರೇಕ್ ಹಾಕ್ತೀವಲ್ಲ, ಆವಾಗ ಬ್ರೇಕ್ ಜೊತೆಗೆ ಕ್ಲಚ್ಚನ್ನು ಹಾಕಿಬಿಟ್ಟು ಬ್ರೇಕನ್ನ ಹಿಡ್ಕೊಬೇಕು. ಫುಲ್ ಕ್ಲಚ್ ಒತ್ತಿನೇ ಬ್ರೇಕನ್ನು ಅಪ್ಲೈ ಮಾಡಬೇಕು. ಆವಾಗ ಗಾಡಿ ನಿಲ್ಲುತ್ತೆ, ವಿತ್ ಇಂಜಿನ್ ಆನ್ ಆಗಿರುತ್ತೆ. ಇದಿಷ್ಟು. ಮತ್ತು ಕ್ಲಚ್ಚಲ್ಲಿ 2 ಯೂಸ್ ಇದೆ. ಒಂದು ಗಾಡಿನ ನಿಲ್ಲಿಸ್ಬೇಕಾದ್ರೆ ಸ್ಟಾಪ್ ಮಾಡೋಕ್ಕೆ ಕ್ಲಚ್ ಒತ್ತಿ ಬ್ರೇಕ್ ಹಾಕ್ತೀವಿ. ಇನ್ನೊಂದು ಪ್ರತಿ ಸಲ ಗೇರ್ ಚೇಂಜ್ ಮಾಡ್ಬೇಕಾದ್ರೂ ನಾವು ಕ್ಲಚ್ಚನ್ನು ಫುಲ್ ಒತ್ತಿನೇ ಈ ಗೇರನ್ನು ಯಾವ ಕಡೆ ಬೇಕು ಆ ಕಡೆ ಶಿಫ್ಟ್ ಮಾಡ್ತೀವಿ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಈ ಥರ ಪ್ರತಿ ಗೇರ್ ಶಿಫ್ಟಿಂಗಲ್ಲೂ ಕ್ಲಚ್ಚನ್ನು ಮಾತ್ರ ಫುಲ್ ಒತ್ತಿರಬೇಕು. ಆ್ಯಂಡ್ ಇನ್ನೂ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬೇಕು. ಗಾಡಿ ಓಡಿಸ್ತಾ ಇರಬೇಕಾದ್ರೆ ನಾವು ಯಾವಾಗೆಲ್ಲ ಗೇರ್ ಚೇಂಜ್ ಮಾಡ್ತೀವಿ, ಆ ಗೇರ್ ಚೇಂಜ್ ಮಾಡೋ ಟೈಮಲ್ಲಿ ಕ್ಲಚ್ ಒತ್ತಿ ಗೇರ್ ಚೇಂಜ್ ಮಾಡ್ತಿರ್ತೀವಲ್ಲ, ಅವಾಗ ನಾವು ಎಕ್ಸ್ಲೇಟ್ರ್ ಕೊಡಬಾರ್ದು. ನೋಡಿ, ಇವಾಗ ಎಕ್ಸ್ಲೇಟ್ರ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಕೊಡ್ತಾ ಇದ್ದೀನಿ ನಾನು. ಓಕೆ, ಗಾಡಿ ಹೋಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಅಷ್ಟೇ ಹೋಗ್ತಿದೆ. ಇವಾಗ ನಾನು ಗೇರ್ ಶಿಫ್ಟ್ ಮಾಡಬೇಕು, ಸೆಕೆಂಡ್ ಗೇರಿಗೆ ಹಾಕಬೇಕು. ಎಕ್ಸ್ಲೇಟ್ರ್ ಬಿಟ್ವಿ, ಕ್ಲಚ್ ಒತ್ತಿದ್ವಿ, ತಕ್ಷಣ ಗೇರನ್ನ ಚೇಂಜ್ ಮಾಡಿದ್ವಿ ಸೆಕೆಂಡಿಗೆ, ವಾಪಸ್ ಇಲ್ಲಿ ಪಟ್ಟ ಕ್ಲಚ್ ಬಿಟ್ವಿ, ಮತ್ತೆ ಎಕ್ಸ್ಲೇಟ್ರ್ ಕೊಟ್ವಿ. ಇಷ್ಟೇ. ನಮ್ದು ಎಡದೇ ಕಾಲಲ್ಲಿ ಒಳಗೆ ಹೋಗಿದೆ ಅಂದಾಗ, ಒತ್ತಿದ್ದೀವಿ ಕ್ಲಚ್ಚು ಅಂದಾಗ, ಈ ಬಲದೆ ಕಾಲಿಗೆ ಕೆಲಸ ಇಲ್ಲ. ಕ್ಲಚ್ಚು ಒತ್ತಿದಾಗ ಎಕ್ಸ್ಲೇಟ್ರ್ ಕೊಡೋ ಕೆಲಸ ಇರಲ್ಲ. ಎಕ್ಸ್ಲೇಟ್ರ್ ಕೊಡ್ತಿದ್ದೀವಿ ಅಂದಾಗ ಬೇಕಾದರೂ ಕೆಲವು ಸಲ ಕ್ಲಚ್ಚನ್ನು ಹಾಫ್ ಕ್ಲಚ್ಚಲ್ಲಿ ಹಿಡ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ. ಆದರೆ ಫುಲ್ ಕ್ಲಚ್ ಒತ್ತಿದಾಗ ನೀವು ಎಷ್ಟು ಎಕ್ಸ್ಲೇಟ್ರ್ ಕೊಟ್ಟರು ಯೂಸ್ ಆಗಲ್ಲ, ಸುಮ್ಮನೆ ಫ್ಯೂಯಲ್ ವೇಸ್ಟ್ ಆಗ್ತಿರುತ್ತೆ. ಅದಕ್ಕೆ ಕ್ಲಚ್ ಒತ್ತಿ ಗೇರ್ ಚೇಂಜ್ ಮಾಡ್ಬೇಕಾದ್ರೆ ಎಕ್ಸ್ಲೇಟ್ರಿಂದ ಕಾಲು ಬಿಟ್ಬಿಡಬೇಕು ಅಂದರೆ ತೆಗೆದು ಕೆಳಗೆ ಇಟ್ಕೊಳ್ಬಾರ್ದು. ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ತೆಗೀರಿ ಕಾಲು ಅಂದ ತಕ್ಷಣ ತೆಗೆದು ಈ ಕಡೆ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಹಿಂಗೆಲ್ಲ ಇಲ್ಲ. ಜಸ್ಟ್ ಈ ಕ್ಲಚ್ಚು ಅಥವಾ ಯಾವುದೇ ಒಂದು ಇದ್ದರೂ ಅದ್ರ ಮೇಲೆ ಕಾಲು ಇರಬೇಕು, ಒತ್ತಬಾರ್ದು ಅಷ್ಟೇ, ಹಿಂಗೆ ಇಟ್ಕೊಂಡಿರಬೇಕು. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಇದಿಷ್ಟು ನಿಮ್ಗೆ ಕರೆಕ್ಟ್ ಗೊತ್ತಾಯಿತು ಅಂದರೆ ಇನ್ನು ಉಳಿದಿರೋದು ಗಾಡಿ ಓಡಿಸ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಈಸಿ ಆಗುತ್ತೆ. ಗಾಡಿ ಓಡಿಸ್ಬೇಕಾದ್ರೆ ಇದಿಷ್ಟು ತಿಳ್ಕೊಂಡಿದ್ರೆ ಗಾಡಿ ಓಡಿಸೋದು ತುಂಬ ಈಸಿ.